ಬೆಂಗಳೂರಿಗರೇ ಎಚ್ಚರ ಎಚ್ಚರ, ನೀವು ಎಚ್ಚರ ವಹಿಸಲೇಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲೂ ಕೂಡ ಚಳಿ ಸಿಕ್ಕಾಪಟ್ಟೆ ಇದೆ. ಈ ಚಳಿನೇ ಸಖತ್ ಡೇಂಜರು. ಕೊರೋನಾ ಆತಂಕ ಹೊತ್ತಲ್ಲೇ ಬೆಂಗಳೂರಲ್ಲೂ ಕೂಡ ಚಳಿ ಜಾಸ್ತಿ ಆಗ್ತಿದೆ. ಚಳಿಯಿಂದಾಗಿ ಜನರಲ್ಲಿ ಹೆಚ್ಚಾಗ್ತಿದೆ ಅನಾರೋಗ್ಯ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರು ಆಸ್ಪತ್ರೆಗಳಲ್ಲಿ ನೀವು ನಂಬಲ್ಲ, ರೋಗಿಗಳ ಸಂಖ್ಯೆ 40% ಏರಿಕೆ ಆಗಿದೆ. ಇನ್ನಾದ್ರೂ ಎಚ್ಚರ ವಹಿಸಿ. ಹೋಗ್ತಿರಲ್ವಾ ನೀವು ವಾಕಿಂಗು ಅದು ಇದು ಅಂತ ಬೆಳಗ್ಗೆ ಮುಂಚೆ ಸ್ವಲ್ಪ ಎಚ್ಚರದಿಂದ ಬೆಚ್ಚಗೆ ಹೋಗಿ. ಜ್ವರ, ಕೆಮ್ಮು, ನೆಗಡಿ, ಶೀತ, ಚಳಿ, ಉಸಿರಾಟದ ಸಮಸ್ಯೆ ಇದ್ರೆ ಪಕ್ಕಾ ಅಟ್ಯಾಕ್ ಆಗುತ್ತೆ. ಮೈಕೈ ನೋವು, ಉಪ್ಸ, ವಾಂತಿ ಈ ತರ ಸಮಸ್ಯೆ ಹೆಚ್ಚಾಗ್ತಾ ಇದೆ ನಮ್ಮ ಬೆಂಗಳೂರಲ್ಲೂ ಕೂಡ. ಕಳೆದ 15 ದಿನದಿಂದ ಆಸ್ಪತ್ರೆ ಕ್ಲಿನಿಕ್ಗಳಲ್ಲೂ ಕೂಡ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೋಡಿ, 14 ವರ್ಷಗಳ ನಂತರ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗ್ತಾ ಇದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲೂ ಕೂಡ ಮಕ್ಕಳು ಹೆಚ್ಚು ದಾಖಲಾಗ್ತಾ ಇದ್ದಾರೆ. ಬ್ರಾಕೋಲೈಟಿಸ್, ವೈರಲ್ ಬ್ರಾಕೋ ನ್ಯೂಮೋನಿಯಾ ಕಾಟ ಸ್ಟಾರ್ಟ್ ಆಗಿದೆ. ಪ್ರತಿನಿತ್ಯ 15ರಿಂದ 20 ಮಕ್ಕಳು ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲೂ ದಿನಕ್ಕೆ 5ರಿಂದ 10 ಮಕ್ಕಳು ದಾಖಲಾಗ್ತಾ ಇದ್ದಾರೆ. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲೂ ಕೂಡ 5ರಿಂದ 10 ಮಕ್ಕಳು ದಾಖಲಾಗ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಚಳಿ. ನೀವು ಕೊರೋನಾ ವೈರಸ್ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಆ ದೇಶದಲ್ಲಿ ಬರುತ್ತೆ ಅಂತ ಕೇಳ್ತಿದ್ದೀರಲ್ವಾ? ಬೆಂಗಳೂರಲ್ಲಿ ಇದಕ್ಕೆ ಕೊರೋನಾ ವೈರಸ್ ಮೂಲ ಕಾರಣನೇ ಚಳಿ. 14 ವರ್ಷದ ನಂತರ ನಮ್ಮ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗ್ತಾ ಇದೆ. ಚಳಿ ಬಂತು ಅಂದ್ರೆ ಬಿ ಕೇರ್ಫುಲ್. ತುಂಬಾ ನೀವು ಎಚ್ಚರ ವಹಿಸಲೇಬೇಕು. ಮಕ್ಕಳನ್ನ ನೀವು ಹೊರಗಡೆ ಬಿಡ್ಲೇಬಾರ್ದು. ಬೆಳಿಗ್ಗೆ 6 ಗಂಟೆಗೆ, 7 ಗಂಟೆಗೆ, 8 ಗಂಟೆಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ ಅಂತಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ. ಮಕ್ಕಳ ಮೇಲೆ ನಿಗಾ ವಹಿಸಿ. ಏನು ವಯಸ್ಸಾದವರು ಬಿಡು ಪಾರ್ಕಲ್ಲಿ ಹೋಗಿ ನಾವು ವಾಕ್ ಮಾಡೋಣ ಅಂತ ಇದ್ರೆ ನೀವು ಬೆಚ್ಚಗೆ ಕೈಗೆ ಸಾಕ್ಸ್ ಹಾಕ್ಬೇಕು, ಕಾಲಿಗೂ ಸಾಕ್ಸ್ ಹಾಕೊಂಡು ಬೆಚ್ಚಗೆ ಸ್ವೆಟರ್ ಹಾಕೊಂಡು ಹೋಗ್ಬೇಕು. ಇನ್ನೇನಾದ್ರೂ ನಿಮ್ ಮಕ್ಳಿಗೆ ಚೂರು ಜ್ವರ ಬಂತು ಅಂತಂದ್ರೆ ದಯವಿಟ್ಟು ನೀವು ಸ್ಕೂಲಿಗೆ ಕಳ್ಸಕ್ಕೆ ಹೋಗ್ಬೇಡಿ. 1 ದಿನ 2 ದಿನ ನಿಮ್ ಮನೇಲೇ ಇಟ್ಟು ಅವ್ರನ್ನ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಚಳಿನೇ ಡೇಂಜರ್. ಈ ಚಳಿನೇ ಮೂಲ ಕಾರಣ. ಕೊರೋನಾಗೆ ಮೂಲ ಕಾರಣನೇ ಚಳಿ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆಸ್ಪತ್ರೆಯಲ್ಲಿ ಮಕ್ಕಳ ದಾಖಲೆ ಕೂಡ